ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಗದಗಿನಲ್ಲಿ ಈಗ ಲಾಕ್ಡೌನ್ ಆತಂಕ ಶುರುವಾಗಿದೆ. ಆದ್ರೆ ಇಲ್ಲಿನ ಜನರಿಗೆಲ್ಲ, ಇಲ್ಲಿನ ಪ್ರಾಣಿಗಳಿಗೆ ಈ ರೀತಿಯಾದಂತಹ ಒಂದು ಸಂಕಷ್ಟ ಎದುರಾಗಿದೆ. ಏನು ಗದಗಿನ ಮೃಗಾಲಯದಲ್ಲಿ ನೀಲ್ಗಾಯ ಅನ್ನುವಂತ ಒಂದು ಪ್ರಾಣಿ ತೀರಿದ ಬಳಿಕ ಈ ಒಂದು ಲಾಕ್ಡೌನ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಈ ಮೃಗಾಲಯಕ್ಕೆ ಸುಮಾರು 4 ವಿಭಾಗಗಳಲ್ಲಿ ಈ ಒಂದು ಲಾಕ್ಡೌನ್ ಮಾಡಲಾಗಿದೆ. ನಾ ಸದ್ಯ ಇದೇ ಬಿಂಕದಕಟ್ಟಿಯಲ್ಲಿ ಇರ್ತಕ್ಕಂತ ಮೃಗಾಲಯದಿದ್ದೀನಿ. ಈ ಒಂದು ಪ್ರಾಣಿ 3ನೇ ತಾರೀಕಿನಂದು ಏನು ಗಳಲೆ ಅನ್ನುವಂತ ಒಂದು ರೋಗದಿಂದ ಅದು ಮೃತಪಡುತ್ತೆ. ಅದಾದ ನಂತರ ಈ ಒಂದು ಏನು ಸಿಬ್ಬಂದಿಗಳು, ಇಲ್ಲಿನ DFO ಆಗಿರ್ಬೋದು ಮತ್ತೆ ಎಲ್ಲಾ ಸಿಬ್ಬಂದಿಗಳು ಆ ಬಗ್ಗೆ ಎಚ್ಚರ ವಹಿಸ್ತಾರೆ. ಅಂದ್ರೆ ಏನು ಗಳಲೆ ರೋಗ ಉಳಿದ ಪ್ರಾಣಿಗಳಿಗೆ ಬರದಂತೆ ಒಂದು ಕಟ್ಟೆಚ್ಚರವನ್ನು ವಹಿಸ್ತಾರೆ. ಹೀಗಾಗಿ ಏನು ನೀಲ್ಗಾಯ ಆಗಿರ್ಬೋದು, ಮತ್ತೆ ಕವಡೆ ಆಗಿರ್ಬೋದು, ಚಿಕ್ಕೆ ಜಿಂಕೆ ಆಗಿರ್ಬೋದು, ಮತ್ತೆ ಕೃಷ್ಣ ಮೃಗ ಆಗಿರ್ಬೋದು, ಸುಮಾರು 200ಕ್ಕೂ ಹೆಚ್ಚು ಪ್ರಾಣಿಗಳಿಗೆ ಈಗ ಕ್ವಾರಂಟೈನ್ ಮಾಡಲಾಗಿದೆ. ಹೀಗಾಗಿ ಅಂದ್ರೆ ಯಾಕೆ ಅಂತಂದ್ರೆ ಈ ಒಂದು ಗಳಲೆ ರೋಗ ಸಾಕಷ್ಟು ಒಂದ್ ರೀತಿ ಡೇಂಜರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿಯಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಏನು ರೋಗ ಬಂದು ಅಲ್ಲಿ ಕೂಡ ಒಂದಿಷ್ಟು ಪ್ರಾಣಿಗಳು ತೀರ್ಕೊಂಡಿದ್ವು. ಹೀಗಾಗಿ ಏನು ಬಿಂಕದಕಟ್ಟಿ ಮೃಗಾಲಯದ ಸಿಬ್ಬಂದಿಗಳು ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಈ ಒಂದು ಕ್ವಾರಂಟೈನ್ ಮಾಡಲಾಗಿದೆ. ನೋಡ್ತಾ ಇರ್ಬೋದು, ಇದು ನೀಲ್ಗಾಯ ಆದ್ರೆ ಈ ಕಡೆ ಸಾಂಬಾರ್ ಅಂತ ಇರುವಂತ ಒಂದು ಪ್ರಾಣಿ, ಇದು ಸುಮಾರು 7 ಪ್ರಾಣಿಗಳು ಇರುವಂತವು. ಜೊತೆಗೆ ಅದರ ಪಕ್ಕದಲ್ಲಿ ಚಿಕ್ಕೆ ಜಿಂಕೆ ಸುಮಾರು 60ಕ್ಕೂ ಹೆಚ್ಚು ಚಿಕ್ಕೆ ಜಿಂಕೆ ಇರುವಂತದ್ದು. ಅದಾದ ನಂತರ ಕೃಷ್ಣಮೃಗ ಸುಮಾರು 90ಕ್ಕೂ ಹೆಚ್ಚು ಪ್ರಾಣಿಗಳು ಇರುವಂತದ್ದು. ಹೀಗಾಗಿ ಈ ಎಲ್ಲಾ ಪ್ರಾಣಿಗಳಿಗೆ ಸಾಕಷ್ಟು ಮುಂಜಾಗ್ರತೆಯಿಂದ ಅವುಗಳಿಗೆ ಎಲ್ಲಾ ತರದಂತ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿದೆ. ಏನು ಆಹಾರದಲ್ಲಿ ಪ್ರತಿದಿನ ಕೂಡ ಇಲ್ಲಿನ ಸಿಬ್ಬಂದಿಗಳು ಬಹಳ ಔಷಧಿಗಳನ್ನ ಸಿಂಪಡಣೆ ಮೂಲಕ ಅವುಗಳನ್ನ ಆರೈಕೆಯನ್ನ ಮತ್ತೆ ಅವುಗೆ ಯಾವುದೇ ರೀತಿಯಂತ ರೋಗ ಬರದಂತೆ ನೋಡ್ಕೊಂತ ಬರ್ತಾ ಇದ್ದಾರೆ. ಜೊತೆಗೆ ಏನು ಎಲ್ಲಾ 4 ವಿಭಾಗಗಳಿರ್ತಕ್ಕಂಥ ಪ್ರಾಣಿಗಳಿಗೆ ಆ ಒಂದು ಏನು ಹಸಿರು ಗ್ರೀನ್ ಮ್ಯಾಟ್ ಅಲ್ಲಿ ಅಳವಡಿಸಿ ಅವುಗಳಿಗೆ ಯಾವುದೇ ರೀತಿಯಂತ ಇನ್ಫೆಕ್ಷನ್ ಆಗದೆ ರೀತಿಯೊಳಗ ನೋಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಏನು ಬರ್ತಕ್ಕಂತ ಪ್ರವಾಸಿಗರೇನಿದ್ದಾರೆ ಅವ್ರನ್ನು ಕೂಡ ಬರದೇ ಇರೋ ರೀತಿಯಲ್ಲಿ ಕ್ವಾರಂಟೈನ್ ಅಂದ್ರೆ ಆ ಗೇಟ್ ಅನ್ನು ಕೂಡ ಅಲ್ಲಿ ಬಂದ್ ಮಾಡಲಾಗಿದೆ, ನಿಷೇಧ ಅನ್ನುವಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಏನು ಮೃಗಾಲಯ ಇದೆ, ಬಿಂಕದಕಟ್ಟಿಲಿರ್ತಕ್ಕಂಥ ಜೂ ಏನಿದೆ, ಇವತ್ತು ಏನು ಅಂದ್ರೆ ಸುಮಾರು 15 ದಿನಗಳ ಕಾಲ ಆಯ್ತು. ಅಂದ್ರೆ ಒಟ್ಟಾರೆ 21 ದಿನಗಳ ಕಾಲ ಈ ಒಂದು ಕ್ವಾರಂಟೈನ್ ಮಾಡುವುದ್ರ ಮೂಲಕ ಇಲ್ಲಿನ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಇಲ್ಲಿನ ಸಿಬ್ಬಂದಿಗಳು ಕೂಡ ಮಾಸ್ಕ್ ಆಗಿರ್ಬೋದು, ಮತ್ತೆ ಅವರಿಗೆ PP ಕಿಟ್ ಆಗಿರ್ಬೋದು, ಎಲ್ಲಾ ರೀತಿಯಾದಂತ ಏನು ಅಳವಡಿಕೆ ಮಾಡಿ ಅವರನ್ನ ಅಂದ್ರೆ ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂತ ಇನ್ಫೆಕ್ಷನ್ ಆಗದೆ ರೀತಿಯೊಳಗ ನೋಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂತ ಪ್ರವಾಸಿಗರು ಕೂಡ ಈ 4 ವಿಭಾಗಕ್ಕೆ ಬರದೇ ಇರೋ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ, ನಿಷೇಧ ಮಾಡಿದರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಗಳಲೆ ರೋಗ ಮತ್ತೆ ಮುಂದೆ ಬರಬಾರದು, ಅಂದ್ರೆ ಯಾವುದೇ ಪ್ರಾಣಿಗಳಿಗೆ ತಗಲಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮ ಕೈಗೊಂಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಏನು ಈ ಒಂದು ಗಳಲೆ ರೋಗ ಉಳಿದ ಯಾವುದೇ ಪ್ರಾಣಿಗಳಿಗಾಗ್ಲಿ ಮತ್ತೆ ಬೇರೆ ಪಶು ಪ್ರಾಣಿಗಳಿಗೆ ಹರಡದಂತೆ ಕಟ್ಟೆಚ್ಚರ ವಹಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ್.